ಸ್ವಾಮಿ ಕೊಲೆ ಕೇಸಲ್ಲಿ ಕಂಬಿ ಎಣಿಸಿ ಬಂದ ದರ್ಶನ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಇವತ್ತು ಆಷಾಢ ಹಿನ್ನೆಲೆ ಕುಟುಂಬ ಸಮೇತ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ಮತ್ತೊಂದು ಕಡೆ ನಟರು, ರಾಜಕಾರಣಿಗಳು ಜಗನ್ಮಾತೆಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಪತ್ನಿ ತಮ್ಮನ ಜೊತೆ ಚಾಮುಂಡಿ ದರ್ಶನ, ನಾಡ ದೇವತೆಗೆ ಪೂಜೆ ಸಲ್ಲಿಸಿದ ಕಾಟೇರ. ಮಾಡಿದ ಪಾಪ ಹೋಗ್ಲಿ ಅಂತಾನೋ ಅಥವಾ ತಪ್ಪು ಮಾಡ್ಬಿಟ್ಟೆ ಅನ್ನೋ ಪಶ್ಚಾತ್ತಾಪನೋ ಗೊತ್ತಿಲ್ಲ. ಜೈಲೂಟ ತಿಂದು ಹೊರಬಂದ ಮೇಲೆ ಟೆಂಪಲ್ ರನ್ ಮಾಡಿದ್ದೇ ಮಾಡಿದ್ದು. ಕಟ್ಕೊಂಡವಳೇ ಸರ್ವಸ್ವ ಅಂತ ಕಂಡ ದೇವರಿಗೂ ಕೈ ಮುಗಿತಾ ಇದ್ದಾರೆ ದಾಸ. ಡೆವಿಲ್ ಸಿನಿಮಾ ಶೂಟಿಂಗ್ ಬ್ಯುಸಿ ಮಧ್ಯೆಗೆ ರಾಜ್ಯ ಮಾತ್ರವಲ್ಲ ಹೊರ ರಾಜ್ಯಗಳ ದೇವಸ್ಥಾನಗಳಿಗೆ ತೆರಳಿ ಪೂಜೆ, ಹೋಮ, ಹವನ ಅಂತ ಭಕ್ತಿಯಲ್ಲಿ ಮಿಂದೇಳ್ತಾ ಇದ್ದಾರೆ. ಇತ್ತೀಚೆಗೆ ಕೇರಳದ ಮಡಾಯಿಕಾವುಗೆ ತೆರಳಿ ಶತ್ರು ಸಂಹಾರ ಯಾಗ ಮಾಡಿಸಿದ್ರು. ಅಲ್ಲದೆ ಮೊನ್ನೆಯಷ್ಟೇ ಕೊಟ್ಟಿಯೂರು ಶಿವನ ದರ್ಶನ ಪಡೆದು ಬಂದಿದ್ರು. ಇದೀಗ ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿ ದರ್ಶನ ಪಡೆದಿದ್ದಾರೆ. ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ. ನಾಡಿನೆಲ್ಲೆಡೆ ಸಂಭ್ರಮ ಸಡಗರ ಮನೆ ಮಾಡಿದೆ. ಜಿಲ್ಲೆಯಲ್ಲೂ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇವೆ. ಅದರಲ್ಲೂ ಮೈಸೂರು ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕೊಲೆ ಆರೋಪಿ ದರ್ಶನ್ ಕೂಡ ಬೆಳಗ್ಗೆಯೇ ನಾಡದೇವತೆ ದರ್ಶನ ಪಡೆದ್ರು. ಪ್ರತಿ ವರ್ಷ ಆಷಾಢಕ್ಕೆ ದರ್ಶನ್ ತಪ್ಪದೆ ಚಾಮುಂಡೇಶ್ವರಿ ಆಶೀರ್ವಾದ ಪಡಿತಾರೆ. ಆದರೆ ಕಳೆದ ವರ್ಷ ಜೈಲು ಸೇರಿದ್ರಿಂದ ಬರೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ಅತ್ತೆ ಜೊತೆ ಬಂದು ಪೂಜೆ ನೆರವೇರಿಸಿದ್ರು ವಿಜಯಲಕ್ಷ್ಮಿ. ಆದರೆ ಇವತ್ತು ಬೆಳಬೆಳಗ್ಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಜೊತೆ ಆಗಮಿಸಿ ಪೂಜೆ ಸಲ್ಲಿಸಿ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಬೆಟ್ಟಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ನೆಚ್ಚಿನ ನಟನ ನೋಡೋದಕ್ಕೆ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ದು ಜೈಕಾರನೂ ಹಾಕಿದ್ರು. ದೇವಿ ದರ್ಶನ ಪಡೆದ ನಟ ಧನ್ವೀರ್ ಚಿಕ್ಕಣ್ಣ. ದರ್ಶನ್ ಜೈಲಿನಲ್ಲಿ ಇದ್ದಾಗ್ಲೂ ಹಾಗೂ ಹೊರ ಬಂದ ಮೇಲೂ ಸಾಥ್ ಕೊಟ್ಟಿದ್ದೆ ನಟ ಧನ್ವೀರ್. ಇವತ್ತು ಕೂಡ ಕಾಟೇರ ಚಾಮುಂಡಿ ದರ್ಶನ ಪಡೆದು ತೆರಳುತ್ತಾ ಇದ್ದಂಗೆ ಧನ್ವೀರ್ ಹಾಗೂ ಚಿಕ್ಕಣ್ಣ ಬೆಟ್ಟಕ್ಕೆ ಎಂಟ್ರಿ ಕೊಟ್ರು. ಚಾಮುಂಡೇಶ್ವರಿ ತಾಯಿ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದ್ರು. ಅಲ್ಲದೆ ನಟ ಡಾಲಿ ಧನಂಜಯ್ ಹಾಗೂ ಪತ್ನಿ ಧನ್ಯತಾ ದೇವಿ ಆಶೀರ್ವಾದ ಪಡ್ಕೊಂಡ್ರು. ಇನ್ನು ಡಿಸಿಎಂ ಡಿಕೆಶಿ, ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಹಲವರು ದೇವಿಯ ದರ್ಶನ ಪಡೆದಿದ್ದಾರೆ. ನಾವು ಏನೇ ಕೆಲಸ ಮಾಡಬೇಕಾದ್ರೂ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಇವತ್ತು ಕೂಡ ನಾನು ನನ್ನ ಕುಟುಂಬದ ಸಮೇತ ಬಂದು ಆ ತಾಯಿಯ ದರ್ಶನ ಮಾಡಿ ರಾಜ್ಯಕ್ಕೆ, ನಮಗೆ, ನಮ್ಮ ಕುಟುಂಬಕ್ಕೆ, ನಿಮ್ಗೆಲ್ಲರೂ ಕೂಡ ಶುಭ ಆಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಎಲ್ಲ ರೈತರಿಗೆ ಮಳೆ ಹೆಚ್ಚು ಆಗದಲ್ಲೇ ಕಡಿಮೆನೂ ಆಗದಲ್ಲೇ ಒಳ್ಳೆ ಬೆಳೆ ಆಗಿ ಸಮೃದ್ಧಿಯಾಗಿ ನಾಡು ಬೇರೆ ರಾಷ್ಟ್ರಕ್ಕೆ ನಮ್ಮಿಂದ ಆಹಾರನ ಸಪ್ಲೈ ಮಾಡೋ ಥರ ಆ ತಾಯಿ ಕರುಣಿಸ್ಲಿ ಅಂತ ಕೇಳ್ಕೊಂಡಿದ್ದಾರೆ. ದಾಸನ ದಂಪತಿಗೆ ಬಾತುಕೋಳಿ ಕಾಟ. ಕೊಲೆ ಆರೋಪಿ ಕಾಟೇರನಿಗೆ ಸಂಕಷ್ಟ ಬೆನ್ನು ಬಿದ್ದ ಬೇತಾಳದಂತಾಗಿದೆ. ಮೈಸೂರು ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ್ದೇ ಮುಳುವಾಗಿದೆ. ಯಾವುದೇ ಅನುಮತಿ ಪಡೆಯದೆ ವಿದೇಶಿ ಬಾತುಕೋಳಿ ಸಾಕಿದ್ರಿಂದ ಎಫ್ಐಆರ್ ದಾಖಲಾಗಿತ್ತು. ಹೀಗಾಗಿ ಇವತ್ತು ತಿ ನರಸೀಪುರ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಸದ್ಯ ಈ ಪ್ರಕರಣದ ವಿಚಾರಣೆಯನ್ನ ಸೆಪ್ಟೆಂಬರ್ 4ಕ್ಕೆ ಮುಂದೂಡಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಒಟ್ಟಾರೆ ಡೆವಿಲ್ ಮೂಲಕ ಮತ್ತೆ ಅಬ್ಬರಿಸೋಕೆ ಸಜ್ಜಾಗ್ತಾ ಇರೋ ದರ್ಶನ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಹಳೇ ಗೆಳತಿಯ ಸಹವಾಸ ಬಿಟ್ಟು ಕುಟುಂಬದ ಜೊತೆ ಓಡಾಡ್ತಾ ಇದ್ದು ಅಭಿಮಾನಿಗಳಿಗೂ ಸಂತಸ ತಂದಿಟ್ಟಿದೆ. ಆನಂದ್ KS, ನ್ಯೂಸ್ 18, ಮೈಸೂರು.